ಈ 5 ಆರೋಗ್ಯ ಸಮಸ್ಯೆ ಉಳ್ಳವರು ಪಪ್ಪಾಯಿ ಹಣ್ಣನ್ನು ಸೇವಿಸಲೇಬಾರದು. ಅನೇಕ ಜನರು ಇಷ್ಟಪಟ್ಟು ತಿನ್ನುವ ಹಣ್ಣುಗಳಲ್ಲಿ ಪಪ್ಪಾಯ ಕೂಡ ಒಂದು. ತೂಕ ಇಳಿಸಿಕೊಳ್ಳಲು ಬಯಸುವವರು ಪಪ್ಪಾಯಿಯನ್ನು ಹೆಚ್ಚು ಸೇವಿಸುತ್ತಾರೆ. ಪಪ್ಪಾಯಿಯಲ್ಲಿರುವ ಗುಣಗಳು ದೇಹಕ್ಕೆ ಪಪ್ಪಾಯಿಯಲ್ಲಿ ಕೆಲವು ಅಡ್ಡ ಪರಿಣಾಮಗಳು ಇವೆ ಎಂಬುದು ನಿಮಗೆ ತಿಳಿದಿದೆಯೇ? ಹಳದಿ ಪಪ್ಪಾಯಿಯು ಫೈಬರ್ನ ಆರೋಗ್ಯಕರ ಮೂಲವಾಗಿದೆ. ಪಪ್ಪಾಯಿಯು ಕಡಿಮೆ ಪ್ರಮಾಣದ ಕ್ಯಾಲೋರಿಗಳು ಮತ್ತು ಕೊಬ್ಬನ್ನು ಹೊಂದಿರುತ್ತದೆ. ಇದು ತೂಕವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಆರೋಗ್ಯದ ಗುಣಗಳಿಂದ ಸಮೃದ್ಧವಾಗಿರುವ ಪಪ್ಪಾಯಿಯು ಅನೇಕ ಜನರಿಗೆ ಹಾನಿಕಾರಕ. ಹಾಗಾದರೆ ಯಾವ ಜನರು ಪಪ್ಪಾಯಿಯನ್ನು ಸೇವಿಸಬಾರದು ಎಂದು ತಿಳಿಯೋಣ. ಪಪ್ಪಾಯಿ ಒಂದು ನಾರಿನಂಶದ ಹಣ್ಣಾಗಿದ್ದು, ಇದನ್ನು ಅತಿಯಾಗಿ ಸೇವಿಸುವುದರಿಂದ ಅತಿಸಾರ ಉಂಟಾಗುತ್ತದೆ. ಅತಿಯಾದ ಪಪ್ಪಾಯಿ ಸೇವನೆಯು ನಿರ್ಜಲೀಕರಣಕ್ಕೆ ಕಾರಣವಾಗಬಹುದು. ಪಪ್ಪಾಯಿಯನ್ನು ಅತಿಯಾದ ಪ್ರಮಾಣದಲ್ಲಿ ಸೇವಿಸುವುದರಿಂದ ದೇಹದ ಮೇಲೆ ನಕಾರಾತ್ಮಕ ಪರಿಣಾಮವೂ ಬೀರುತ್ತದೆ. ಅತಿಯಾದ ಫೈಬರ್ ಸೇವನೆಯು ಮಲಬದ್ಧತೆಗೆ ಕಾರಣವಾಗಬಹುದು. ಗರ್ಭಾವಸ್ಥೆಯಲ್ಲಿ ಹಸಿ ಅಥವಾ ಅರ್ಧ ಮಾಗಿದ ಪಪ್ಪಾಯಿಯನ್ನು ಸೇವಿಸುವುದು ಅಸುರಕ್ಷಿತ. ಪಪ್ಪಾಯಿಯಲ್ಲಿರುವ ಪಪೈನ್ ಎಂಬ ಕಿಣ್ವ ಶಕ್ತಿಯುತವಾದ ಅಲರ್ಜಿನ್ ಆಗಿದೆ. ಆದ್ದರಿಂದ ಪಪ್ಪಾಯಿಯ ಅತಿಯಾದ ಸೇವನೆಯು ಉಸಿರಾಟದ ಸಮಸ್ಯೆಗೆ ಕಾರಣವಾಗಬಹುದು. ಕೆಲವರಿಗೆ ಪಪ್ಪಾಯಿ ತಿಂದರೆ ಅಲರ್ಜಿ ಆಗಬಹುದು. ಪಪ್ಪಾಯಿ ತಿನ್ನುವುದರಿಂದ ಜಠರ ಕರುಳಿನ ವ್ಯವಸ್ಥೆಗೆ ಹಾನಿಯಾಗುತ್ತದೆ. ಹೊಟ್ಟೆಗೆ ಸಂಬಂಧಿಸಿದ ಸಮಸ್ಯೆಗಳಿದ್ದರೆ ನೀವು ಪಪ್ಪಾಯಿಯನ್ನು ಹೆಚ್ಚಿನ ಪ್ರಮಾಣದಲ್ಲಿ ಸೇವಿಸದಿರುವುದೇ ಉತ್ತಮ. ಸ್ನೇಹಿತರೆ, ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ಒಂದು ಲೈಕ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದಗಳು.